ಪ್ರಧಾನಿ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದು ಅಂದರೆ ಪ್ರಧಾನಿಯಾಗಿ 11 ವರ್ಷ ಕಳೆದಿದೆ. ಆದರೆ ಈಗ ಮತ್ತೊಂದು ದಾಖಲೆಯನ್ನು ಬರೆದಿದ್ದಾರೆ ಮೋದಿಯವರು. ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರಿಗಿಂತ ಹೆಚ್ಚು ದಿನ ಆಡಳಿತ ನಡೆಸಿದಂತಹ ಒಂದು ಹೆಮ್ಮೆಗೆ ಪಾತ್ರರಾಗಿದ್ದಾರೆ. ಇಂದಿರಾ ಗಾಂಧಿ ಅವರು ಪ್ರಧಾನಿಯಾಗಿದ್ದಾಗ 4077 ದಿನಗಳ ಆಡಳಿತ ನಡೆಸಿದರು. ಈಗ ನರೇಂದ್ರ ಮೋದಿ 4078 ದಿನ ಅಂದರೆ ಹಿಂದಿಗೆ ಒಂದು ದಿನ ಹೆಚ್ಚು ಅಂದರೆ ಅವರ ದಾಖಲೆಯನ್ನು ಸರಿಗಟ್ಟಿದ್ದಾರೆ. ಇದು ಬಿಜೆಪಿಯವರು ಹೇಳ್ತಾ ಇದ್ದಾರೆ ಐತಿಹಾಸಿಕವಾದಂಥ ಮೈಲುಗಲ್ಲು. 3 ಬಾರಿ ಗುಜರಾತ್ CM, 3 ಬಾರಿ ದೇಶದ ಪ್ರಧಾನಿ. ಮುಂದೆ ಜವಾಹರ್ಲಾಲ್ ನೆಹರು ಅವರ ಆ ಒಂದು ಟಾರ್ಗೆಟ್ ಏನಿದೆಯಲ್ಲ ಅದನ್ನು ಕೂಡ ಮುರಿದು ಹಾಕ್ತಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಈಗ ಜನಸಾಮಾನ್ಯರು ಕೇಳುವಂಥ ಒಂದು ಪ್ರಶ್ನೆ, ಈ 11 ವರ್ಷಗಳಲ್ಲಿ ನರೇಂದ್ರ ಮೋದಿ ಅವರು ಮಾಡಿರುವಂಥ ಮ್ಯಾಜಿಕ್ ಏನು? ಈ ಹಿಂದೆ ಇಂದಿರಾ ಗಾಂಧಿಯವರು ಜಾರಿಗೆ ತಂದಂತಹ ಜನರಿಗೆ ಮಾಡಿದಂಥ ಅನುಕೂಲಗಳೇನು? ಈಗಲೂ ಜನರ ಬಾಯಲ್ಲಿ ನೆನಪಿಟ್ಟುಕೊಳ್ಳುವಂಥ ಯೋಜನೆಗಳು ಹಾಗಾದರೆ ಇದೆಯಾ ಇಲ್ವಾ? ಇಲ್ಲಿ ಯಾರಿಗೆ ಜೈ ಅಂತಾರೆ? ಹಾಗಾದರೆ ದೇಶದ ಪ್ರಜೆಗಳು. ಇಂದಿರಾ ಗಾಂಧಿಯವರು ಕೂಡ ಸಾಮಾನ್ಯದಂಥವ್ರು ಅಲ್ಲ. ಅವರಿದ್ದಂಥ ಅವಧಿಯಲ್ಲೂ ಕೂಡ ಸಾಕಷ್ಟು ಮಹತ್ತರವಾದಂಥ ಹಲವು ಯೋಜನೆಗಳನ್ನು ಜಾರಿಗೆ ತಂದಂಥವ್ರು ಐರನ್ ಲೇಡಿ ಅಂತ ಕರಿತೇವೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ಮೇಲೆ ಏನೆಲ್ಲ ಬದಲಾವಣೆಗಳಾಗಿದೆ? ದೇಶದ ದಿಕ್ಸೂಚಿ ಏನಾದರೂ ಬದಲಾಯಿತಾ ಈ 11 ವರ್ಷಗಳಲ್ಲಿ? ಅಂದರೆ ಇಲ್ಲಿ ಇಂದಿರಾ ಗಾಂಧಿ ಮೇಲುಗೈನ ಅಥವಾ ನರೇಂದ್ರ ಮೋದಿ ಮೇಲುಗೈ ಅಂತಲ್ಲ. ಯಾರ ಆಡಳಿತದಲ್ಲಿ ದೇಶ ಸುಭದ್ರವಾಗಿತ್ತು, ದೇಶದ ಪ್ರಜೆಗಳಿಗೆ ಅನುಕೂಲವಾಗಿತ್ತು ಅನ್ನೋದ್ರ ಬಗ್ಗೆ ಈಗ ಚರ್ಚೆಗಳು ಶುರುವಾಗ್ತಾ ಇದೆ. ಇವೆಲ್ಲ ವಿಚಾರಗಳ ಬಗ್ಗೆ ನಮ್ಮ ಜೊತೆಗೆ ಇವತ್ತು ಚರ್ಚೆ ಮಾಡಲಿಕ್ಕೆ ಬೇರೆ ಬೇರೆ ಪಕ್ಷಗಳ ವಕ್ತಾರರು ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಮೊದಲನೇದಾಗಿ ಆಮ್ ಆದ್ಮಿ ಪಕ್ಷದ ವಕ್ತಾರರಾಗಿರುವಂಥ ದಿನೇಶ್ ಹೆರೋಳ್ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಬಿಜೆಪಿ ವಕ್ತಾರರಾಗಿರುವಂಥ ಯದುಕುಮಾರ್ ಗೌಡ ಇದ್ದಾರೆ. ಸರ್ ನಮಸ್ತೆ, ತಮಗೂ ಕೂಡ ಸ್ವಾಗತ. ಸರ್ ನಮಸ್ತೆ. ಕಾಂಗ್ರೆಸ್ನ ವಕ್ತಾರರಾಗಿರುವಂಥ ರಘು ದೊಡ್ಡೇರಿ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್ ಸರ್, ರಘು ದೊಡ್ಡೇರಿ ಸರ್, ನಿಮ್ಮಿಂದ ಶುರು ಮಾಡ್ತಾ ಇದ್ದೀನಿ. ಇಂದಿರಾ ಗಾಂಧಿ ಅಂತ ಹೇಳಿದ್ರೆ ಈಗಲೂ ಕೂಡ ಗ್ರಾಮೀಣ ಭಾಗದಲ್ಲಿ ಅವ್ರನ್ನ ನೆನೆಸ್ಕೊಂಡು ಊಟ ಮಾಡುವಂಥ ಜನ ಕೂಡ ನಾವು ಸಹಜವಾಗಿ ಕಾಣಿಸ್ತಾ ಇದ್ದೇವೆ. ಪ್ರಧಾನಿ ಮೋದಿ ಅವರ ಹೆಸರು ಹೇಳಿ ಕೂಡ ಕೆಲವೊಬ್ಬರು ಆ ರೀತಿ ಹೊಗಳಿಕೆಯನ್ನು ಮಾಡ್ತಾ ಇದ್ದಾರೆ. ಈಗ ಇಬ್ಬರೂ ನಾಯಕರನ್ನ ಓರೆ ಹಚ್ಚಿ ನೋಡಿದಾಗ, ಅವರ ಮೈಲುಗುಲ್ ಇವರ ಮೈಲುಗುಲ್ ನೋಡಿದಾಗ ಬಿಜೆಪಿ ಹೇಳ್ತಾ ಇದ್ದಾರೆ ಕೇವಲ ಇಂದಿರಾ ಗಾಂಧಿ ಅಷ್ಟಿಲ್ಲ, ಜವಾಹರ್ಲಾಲ್ ನೆಹರು ಅವರ ಆ ದಾಖಲೆಯನ್ನು ಕೂಡ ಸರಿಗಡ್ತಾರೆ ಅಂತ. ನೋಡಿ, ನಾವು ಇಂದಿರಾ ಗಾಂಧಿಯವರ ಸಾಧನೆಗಳನ್ನು ಅಥವಾ ಇಂದಿರಾ ಗಾಂಧಿಯವರು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನು ನಾವು ಮಾತಾಡ್ತಾ ಇರ್ತಕ್ಕಂಥಲ್ಲ, ಈ ದೇಶದ ಪ್ರತಿಯೊಬ್ಬ ನಾಗರಿಕರು ಕೂಡ ಈಗಲೂ ಮಾತಾಡ್ತಾ ಇದ್ದಾರೆ. ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನು, ಅವರು ಕೊಟ್ಟಿರ್ತಕ್ಕಂಥ ಸಾಧನೆಗಳನ್ನು. ಸೊ ಏನು ಬ್ಯಾಂಕ್ ರಾಷ್ಟ್ರೀಕೃತ ಯೋಜನೆಗಳಾಗಿರ್ಬೋದು, ಗ್ರೀನ್ ರೆವಲ್ಯೂಷನ್ ಆಗಿರ್ಬೋದು, ಮತ್ತು ಏನು ನಮ್ಮ ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಏನು ನಮ್ಮ ಇದನ್ನು ಟೆಸ್ಟ್ ಮಾಡಿದ್ದನ್ನು ಮೊದಲನೇ ಬಾರಿಗೆ ಮಾಡಿದ್ದಂಥ ಏನು ಪರಮಾಣು ಅಲ್ಲ, ನಾವು ಇದನ್ನು ಕರಿತೀವಿ, ವಾಟ್ ಇಸ್ ದಟ್, ಲಾಫಿಂಗ್ ಬುತ್ತ ಅಂತ ಹೇಳಿ ಒಂದು ಹೊಸ ಯೋಜನೆಗಳೇನು ನಾವು ತಂದ್ವಿ. ಅಂದರೆ ದೇಶದಲ್ಲಿರ್ತಕ್ಕಂಥ ಟೆಸ್ಟನ್ನು ಫಸ್ಟ್ ಟೈಮ್ ನಾವು ಮಾಡಿದಂಥ ಟೆಸ್ಟನ್ನು ಆಗಿನ ಏನು ಹೇಳ್ತಾ ಇದ್ರು, ದ ಫಸ್ಟ್ ಟೈಮ್ ಏನು ಈ ರೀತಿಯ ರೆಸಲ್ಯೂಷನನ್ನು ಆ ರೀತಿಯ ಇದನ್ನು ತೆಗೆದುಕೊಂಡಂಥ ಸಂದರ್ಭಕ್ಕೆ ಕಂಪೇರ್ ಮಾಡೋದಾದರೆ, ಈಗ ನೀವು ಬಡ ಜನರು ಏನು ಯೋಚನೆ ಮಾಡ್ತಾ ಇದ್ದಾರೆ, ಮೋದಿಯವ್ರನ್ನ ಏನು ನೆನೆಸ್ಕೊಳ್ಬೇಕು, ಕೇವಲ 3 ಲೆಕ್ಕಗಳನ್ನು 3 ಜನರು ಮಾತ್ರ ನೆನೆಸ್ಕೊತಾರೇನು, ಅದೇ ಮೋದಿಯ ಫ್ರೆಂಡ್ಗಳನ್ನು, ಏನು ಫ್ರೆಂಡ್ಗಳು ಯಾರಿದ್ದಾರೆ ಅವರನ್ನು ಮಾತ್ರ ಅವರು ನೆನೆಸ್ಕೊಳ್ತಾರೆ. ಆ 3 ಜನ ಫ್ರೆಂಡ್ಸ್ಗಳನ್ನು ನೆನೆಸ್ಕೊಂಡು ಇವತ್ತು ಅವರನ್ನು ಸಾಲಗಳನ್ನು ಕೊಡೋದಂತ ಅವ್ರ ಸ್ನೇಹಿತರಿಗೆ ಕೊಡ್ತಾ ಇದ್ದಾರೆ. ಆದರೆ ಇಂದಿರಾ ಗಾಂಧಿ ಅವರು ಕೊಟ್ಟಿದ್ದು ಬಡವರಿಗೆ ರೆಸಲ್ಯೂಷನನ್ನು ತಂದು ಫಸ್ಟು ಟೈಮ್ ಎಲ್ಲ ಬಡವರಿಗೂ ಒಂದು ಸಾಲವನ್ನು ಕೊಡುವಂಥ ಒಂದು ಇದನ್ನು ಕೊಟ್ಟದ್ರಿಂದ ಇವತ್ತು ಪ್ರತಿಯೊಬ್ಬರು ನೆನೆಸ್ಕೊಳ್ತಾರೆ. ಮೋದಿಯವರು ಕಳೆದ ಅನ್ನೇನು ಇದನ್ನು ಜಾಸ್ತಿ ದಿನ ಇದ್ದಾರೆ ಅಂತ ಅನ್ನೋದಲ್ಲ, ಬಟ್ ನಿಜವಾಗ್ಲೂ ನಮ್ಮ ಇಂದಿರಾ ಗಾಂಧಿಯವರ ರೆಸಲ್ಯೂಷನನ್ನು ಇಂದಿರಾ ಗಾಂಧಿಯವರು ತಂದಂಥ ಯೋಜನೆಗಳನ್ನು ನಾವು ಈಗಲೂ ನೆನೆಸ್ಕೊಳ್ತಾ ಇದ್ದೀವಿ. ಅಂದರೆ ನೀವು ಹೋಲಿಕೆ ಮಾಡಲ್ವಾ? ಈಗ ಇಂದಿರಾ ಗಾಂಧಿಯವ್ರಿಗೂ ಮೋದಿ ಅವ್ರಿಗೂ ಹೋಲಿಕೆ ಮಾಡಲ್ಲ? ಅಲ್ಲ, ಫಸ್ಟ್ ಆಫ್ ಆಲ್ ನೀವು ಇಂದಿರಾ ಗಾಂಧಿಯವ್ರನ್ನ ಫಸ್ಟ್ ಆಫ್ ಆಲ್ ಕಂಪೇರೇ ಮಾಡಬಾರ್ದು ನೀವು. ಯಾಕೆ ಅಂತ ಹೇಳಿದ್ರೆ, ಆಯಿತು ಕಳೆದ 11 ವರ್ಷದಲ್ಲಿ ನಮ್ಮ ಮೋದಿಯವರ 11 ವರ್ಷದ ಏನು ಸಾಧನೆಗಳನ್ನು ಏನಂತ ಹೇಳ್ತೀರಿ? ಅವರ ಸಾಧನೆಗಳನ್ನು ನಾವೇನಾದರೂ ಕಂಪೇರ್ ಮಾಡಬೇಕು ಅಂತ ಅಂದರೆ, ಕೇವಲ ಕೊಟ್ಟಿರ್ತಕ್ಕಂಥ ಸಾಲವನ್ನು ಯಾರು ಕೊಟ್ಟಿದ್ದಾರೆ? ಅವರ ಮಿತ್ರರಿಗೆ ಕೊಟ್ಟಿರ್ತಕ್ಕಂಥ ಸಾಲದ ಒಂದಿರ್ಬೋದು, ಅಥವಾ ಈ ದೇಶದಲ್ಲಿ ಒಂದು ಏನು ಜನಗಳು ನೆನೆಸ್ಕೊಳ್ಳುವಂಥ ಯೋಜನೆಗಳು ಯಾವ್ದು ಮಾಡಿದ್ದಾರೆ?
ವಾತಾವರಣದ ಜನಗಳಿಗೆ ಮಾಡಿರ್ತಕ್ಕಂಥ ನಮ್ಗೆ ಆ ರೀತಿ ಕಾಣಿಸ್ತಾ ಇಲ್ಲ. ಅದನ್ನು ಕಂಪೇರ್ ಮಾಡೋದೇ ಇದು ತಪ್ಪು ಅಂತ ಹೇಳೋದು. ಎಸ್ ಸರ್ ಈಗ ಇಂದಿರಾ ಗಾಂಧಿಯವರು ಮತ್ತು ಪ್ರಧಾನಿ ಮೋದಿಯವ್ರನ್ನ ಹೋಲಿಕೆ ಮಾಡೋದು ಬೇಡ ಅಂತಲೇ ಹೇಳ್ತಾ ಇದ್ದಾರೆ. ಅಂದರೆ ಪ್ರಧಾನಿ ಮೋದಿ ವಿಶ್ವಗುರು ಅಂತ ಹೇಳ್ತೀರಿ ನೀವು, ಜನನಾಯಕ, ಜಗಮೆಚ್ಚಿದ ನಾಯಕ ಅಂತ ಹೇಳ್ತೀರಿ. ಅವ್ರು ನೋಡಿದ್ರೆ ಕಂಪೇರ್ ಮಾಡಿಬಿಡಿ ಅಂತ ಹೇಳ್ತಾ ಇದ್ದಾರೆ. ಅವರ ಮಾನಸಿಕತೆ ತೋರಿಸುತ್ತೆ ಸರ್. ಇಲ್ಲಿ ನಾವು ಯಾವುದೇ ನಾಯಕರಾಗಲಿ ಯಾವುದೇ ಇದಾಗಲಿ ದೇಶದ ಪ್ರಧಾನಮಂತ್ರಿಗಳಾಗಿ ಬಂದಾಗ ಅವ್ರದ್ದೇ ಆದಂಥ ಯೋಗದಾನ ಇರುತ್ತೆ. ಅದರಲ್ಲಿ ಮೆಚ್ಚುವಂಥದ್ದು ಇರುತ್ತೆ, ಅದನ್ನು ಕ್ರಿಟಿಸೈಸ್ ಮಾಡುವಂಥದ್ದು ಇರುತ್ತೆ. ಅದನ್ನು ಸಮಚಿತ್ತದಿಂದ ನೋಡಬೇಕಾಗಿದ್ದಂಥ ಒಬ್ಬ ರಾಜಕೀಯ ಪ್ರತಿನಿಧಿಯಾದಂಥ ಕರ್ತವ್ಯ. ಯಾಕಂದರೆ ಆ ಕಾಲಘಟ್ಟದ ಸಿಚುವೇಶನ್ಸ್ನಲ್ಲಿ ಯಾವ ರೀತಿ ರೆಸ್ಪಾಂಡ್ ಮಾಡ್ತಾರೆ ಅನ್ನೋದ್ರ ಮೇಲೆ ಇದಾಗುತ್ತೆ. ಆದರೆ ಇಲ್ಲೇನಾಗುತ್ತೆ ಅಂದರೆ ಅವ್ರನ್ನ ಕಂಪ್ಯಾರಿಸಬಲೇ ಮಾಡಲೇಬಾರ್ದು ಅಂತ ಬರುತ್ತಲ್ಲ, ಅದು ಒಂಥರ ಏನಾಗುತ್ತೆ, ಇಗ್ನರೆನ್ಸ್, ಅವರ ಒಂದು ಇಗ್ನರೆನ್ಸ್ ಎತ್ತಿ ತೋರಿಸುತ್ತೆ ಇದರಲ್ಲಿ. ಸೊ ಏನು ಹಾಗಾದರೆ ಅವರ ಒಂದು ಪೀರಿಯಡ್ನಲ್ಲಿ ಯಾವುದೋ ಇದೇ ಆಗಲಿಲ್ವಾ, ಯಾವುದೋ ಒಂದು ಅಚಾತುರ್ಯಗಳೇ ಆಗಲಿಲ್ವಾ ಅಂತಂದರೆ ಅಚಾತುರ್ಯಗಳ ದೊಡ್ಡ ಪಟ್ಟಿನೇ ಇರುತ್ತೆ ಇದರಲ್ಲಿ. ಅಚಾತುರ್ಯ ದೊಡ್ಡ ಪಟ್ಟಿ ಇತ್ತಂದರೆ ಯಾವುದಂದರೆ ಮುಖ್ಯವಾಗಿರುವಂಥದ್ದು ಯಾರು ಇವಾಗ ಇವರು ಕಾಂಗ್ರೆಸ್ನವರು ದಿನ ಬೆಳಗಾದ್ರಾಗ್ಬೋದು, ಇವತ್ತು ಅಷ್ಟೇ ಭಾಗಿದಾರಿ ರ್ಯಾಲಿನಲ್ಲಿ ಪ್ರಜಾಪ್ರಭುತ್ವ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡ್ತಾರಲ್ಲ. ಅದರಲ್ಲಿ ಈ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆದಂಥ ಸಮಯದಲ್ಲಿನೇ ಒಟ್ಟಾರೆಯಾಗಿ ಚುನಾಯಿತ ಸರ್ಕಾರಗಳನ್ನು ಆರ್ಟಿಕಲ್ 356 ಇಂಪೋಸ್ ಮಾಡಿ ಚುನಾಯಿತ ಸರ್ಕಾರಗಳನ್ನು ಬೀಳಿಸಿದಂಥದ್ದು ಸಂಖ್ಯೆ 50 ಚುನಾಯಿತ ಸರ್ಕಾರಗಳು. ಏನಿವತ್ತು ಇವರು ಪಾಲುದಾರ ಪಕ್ಷಗಳಾಗಿರ್ತದಲ್ಲ, DMK ಆಗ್ಬೋದು, ಮತ್ತು AIDMK ಹಿಂದೆ MGR ಪಕ್ಷದ ಅವ್ರದ್ದು ಆಗ್ಬೋದು, ಶರದ್ ಪವಾರ್ದು ಆಗ್ಬೋದು, ಈ ಪಕ್ಷಗಳೆಲ್ಲ ಆಡಳಿತದ ಬಂದಾಗ ಜನರ ಒಂದು ವಿಶ್ವಾಸ ತಗೊಂಡು ಬಂದಾಗ ಆಡಳಿತ ಮಾಡಿ ಬಂದಂಥದ್ದು. ಮತ್ತು ಇವರು ಎಮರ್ಜೆನ್ಸಿ ಹೋಗೋದಕ್ಕಿಂತ ಮುಂಚೆ ಯಾವ ರೀತಿಯಾಗಿ ಅಂತ ಇವ್ರಿಗೆ ಅಲಹಾಬಾದ್ ಹೈಕೋರ್ಟ್ ಏನು ತೀರ್ಪು ಕೊಡ್ತು? ಎಲೆಕ್ಷನ್ ಮಾಲ್ ಪ್ರಾಕ್ಟೀಸ್. ಜನ ಅದರಂತರ ನೆನ್ಪಿಟ್ಕೊಳ್ತಾರೆ ರಾಜನಾರ ಅವ್ರ ಕೇಸ್ನಲ್ಲಿ. ಅದಾದಮೇಲೆ ಒಟ್ಟಾರೆಯಾಗಿ ಇಂದಿರಾ ಗಾಂಧಿ ಅವರ ಒಟ್ಟಾರೆ ಕಾಲಾವಧಿನಲ್ಲಿ ಪಂಜಾಬ್ನಲ್ಲಿ ಯಾವ ರೀತಿಯಾದಂಥ ಸ್ಥಿತಿ ನಿರ್ಮಾಣ ಆಯಿತು? ಖಲಿಸ್ತಾನಿಗಳದ್ದು ನಿರ್ಮಾಣ ಆಗಿದಂಥದ್ದು, ಕಾಶ್ಮೀರದ ಸಮಸ್ಯೆದಾಗ್ಬೋದು, ಕಾಶ್ಮೀರದ ವಾರ್ ಆಗಬೇಕಾದಾಗ ಯಾವ ರೀತಿಯಾದಂಥ ನಾವು ಏನಂತಾರೆ ಅವರ ಸ್ಯಾಮ್ ಮ್ಯಾನಿಕ್ಷಾ ಅವರ ನೇತೃತ್ವದಲ್ಲಿ ನಾವು ಯುದ್ಧಕ್ಕೆ ಹೋದ್ವಿ, ಯುದ್ಧದಲ್ಲಿ ಗೆದ್ವಿ, 90,000 ಜನನ ನಾವು ಸೆರೆ ಹಿಡಿದ್ವಿ. ಅದಾದ್ಮೇಲೂ ಕೂಡ ನಾವು ಕಾಶ್ಮೀರದ ಭಾಗವನ್ನು ನಾವು ವಾಪಸ್ ತಗೊಳ್ಳೋದಂಥ ಸಾವಿರಾರು ಪಟ್ಟು ಅವಕಾಶಗಳಿತ್ತು. ಆ ಅವಕಾಶಗಳನ್ನು ತಪ್ಪಿಸಿ ನಾವು ಹೋಗಿ ಶಿಮ್ಲಾ ಅಗ್ರಿಮೆಂಟ್ ಮಾಡಿದ್ವಿ. ಬಟ್ ಗೆದ್ರಲ್ಲ ಸರ್, ನಮ್ಮ ಭಾರತ ಆಯ್ತು. ಆದ್ರೆ ಬಟ್ ಆ ಶಿಮ್ಲಾ ಅಗ್ರಿಮೆಂಟ್ ಏನಾಯ್ತು ಅಂದ್ರೆ ವಿ ಕನ್ಸಿಡರ್ಡ್ LOC ಆಸ್ ಅ ಬಾರ್ಡರ್. ಅವತ್ತು ಕಾಶ್ಮೀರ ಸಮಸ್ಯೆ ಸುಲಭವಾಗಿ ಬಗೆಹರಿಸಬಹುದಾಗಿತ್ತು. ಯಾಕಂದ್ರೆ 90,000 ಜನರ ಸೈನಿಕರನ್ನ ನಾವು ಸೆರೆ ಹಿಡಿದಿದ್ವಿ. ಆ ಕಾಶ್ಮೀರ ಸಮಸ್ಯೆ ಏನು ದೀರ್ಘ 48ರಲ್ಲಿ ಶುರುವಾಗಿದ್ದಂಥದ್ದನ್ನ 78ರಲ್ಲಿ ಎಲ್ಲಾ ಸದಾವಕಾಶ ಮಾನ್ಯ ಇಂದಿರಾ ಗಾಂಧಿ ಅವ್ರಿಗೆ ಇದ್ದಿದ್ದಂಥದ್ದನ್ನ ಆ ಒಂದು ಸದಾವಕಾಶ ಕೊಟ್ಟೆ. ಸೊ ದಿಸ್ ಇಸ್ ಆಲ್ ಅ ಬ್ಲಂಡರ್. ಯಾವ್ದನ್ನ ಅವರು ಎಲ್ಲ ಸರಿ ಅಂತ ಹೇಳ್ತಾ ಇದ್ದಾರೋ ಆ ಬ್ಲಂಡರ್ಸ್ನು ನಾವು ನೆನಪು ಮಾಡ್ಕೊಳ್ಬೇಕು, ಹೋಗ್ತಾ ಇರಬೇಕಾಗುತ್ತೆ. ಇನ್ನು ಹಲವಾರು ಬ್ಲಂಡರ್ ಇರುತ್ತೆ ಸರ್, ಮುಂದಿನ ಭಾಗದಲ್ಲಿ ಹೇಳ್ತೀನಿ ನಾನು. ಖಂಡಿತ ದಿನೇಶ್ ಸರ್, ಈಗ ನಾಯಕತ್ವ ಅಂತ ಬಂದಾಗ ಈಗ ಸದೃಢ ನಾಯಕತ್ವ ಭಾರತಕ್ಕೆ ಸಿಕ್ಕಿದೆ ಅಂತ ಅನ್ಸುತ್ತಾ ಕಳೆದ 11 ವರ್ಷಗಳಿಂದ ಹಿಂತಿರುಗಿ ನೋಡಿದಾಗ? ಈಗ ನಮ್ಮ ಕಾಂಗ್ರೆಸ್ ಮತ್ತು BJP ವಕ್ತಾರರು ಇಬ್ಬರು ಹೇಳಿದ್ದು ಅವರವರ ಲೆವೆಲ್ಗೆ ಅದು ಸರಿ ಇದೆ. ಬಟ್ ನಾವು ಕಂಪೇರ್ ಮಾಡಲೇಬೇಕಾಗತ್ತೆ. ಯಾಕಂದರೆ ನಮಗೆ ಕಂಪ್ಯಾರಿಸನ್ ಇದ್ರೇ ನಮಗೆ ಡೆವಲಪ್ಮೆಂಟ್ ಇದೆಯಾ ಇಲ್ವಾ, ನಾವು ಯಾವ ವಸ್ತುಸ್ಥಿತಿಲಿ ಇದ್ದೀವಿ ಇವತ್ತಿನ ಜಗತ್ತಿನಲ್ಲಿ ಅಂತ. ಯಾಕಂದರೆ ನಾವು ಜಗತ್ತಿಗೆ ಕಂಪೇರ್ ಮಾಡ್ಕೊಳ್ಳೋ ಒಂದು ಪರಿಸ್ಥಿತಿ ನಮ್ಮಲ್ಲಿದೆ ಇವತ್ತು. ಈಗ ಇಂದಿರಾ ಗಾಂಧಿ ಅವರು ಒಳ್ಳೆ ಆಡಳಿತ ಕೊಟ್ಟರು ಅವತ್ತಿನ ದಿವಸಕ್ಕೆ. ಇದೇನೀಗ 4077 ದಿವಸ, ಇವರು 4078 ದಿವಸ ಅಂತ. ಅವತ್ತಿನ ಲೆವೆಲ್ಗೆ ಅವರು ಒಂದು ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ. ಯಾಕಂದರೆ ಅವತ್ತು ಇಸ್ರೋ ತಂದರು, DRDO ತಂದರು, ಸಾಕಷ್ಟು ಬ್ಯಾಂಕ್ನೆಲ್ಲ ನ್ಯಾಷನಲೈಸ್ ಮಾಡಿದ್ರು, ಕೋಲ್ ನ್ಯಾಷನಲೈಸ್ ಮಾಡಿದ್ರು, ಆಯಿಲ್ ನ್ಯಾಷನಲೈಸ್ ಮಾಡಿದ್ರು, ಕಾಟನ್ ಇಂಡಸ್ಟ್ರಿಗಳನ್ನ ನ್ಯಾಷನಲೈಸ್ ಮಾಡಿದ್ರು, ಪ್ರತಿಯೊಂದು ಮಾಡಿದ್ದಾರೆ ಆ ಟೈಮಲ್ಲಿ ಸಾಕಷ್ಟು. ಆಮೇಲೆ ಟೆನೆನ್ಸಿ ಆ್ಯಕ್ಟ್ ವೆರಿ ಇಂಪಾರ್ಟೆಂಟ್, ಬಡವರಿಗೆ ಉಳುವವನಿಗೆ ಭೂಮಿ ಒಡೆಯ ಅನ್ನೋದು ಅದು. ಯಾಕಂದರೆ ಇವತ್ತು ಸಮಾನತೆ ಬಂದಿದ್ದೇ ಟೆನೆನ್ಸಿ ಆ್ಯಕ್ಟಿಂದ. ಅಂದರೆ ಸಾಕಷ್ಟು ಕೆಲಸಗಳನ್ನ ಅವರು ತುಂಬ ಆನೆಸ್ಟಾಗಿ ಆ ಟೈಮಲ್ಲಿ ಮಾಡಿದ್ದಾರೆ. ಬಟ್ ಅಲ್ಲಿ ಅವ್ರಿಗೆ ಒಂದು ಬ್ಲ್ಯಾಕ್ ಮಾರ್ಕ್ ಅಂದರೆ ಏನು, ಅದ್ರ ಜೊತೆಗೆ ಈಗ ಯಾವುದು ಬಾಂಗ್ಲಾ ವಿಮೋಚನೆ, ಅದು ದೊಡ್ಡ ಒಂದು ಬಾಂಗ್ಲಾದೇಶನ ಇದು ಮಾಡಿದ್ರು. ಮತ್ತು ನಾನ್ ಅಲೈನ್ ಮೂವ್ಮೆಂಟಲ್ಲಿ ಕೂಡ ಬೇರೆ ಕಂಟ್ರಿಗಳು ಅಮೆರಿಕಕ್ಕೆ ಸೆಡ್ ಹೊಡೆದ್ರು ಅಂತ ಒಂದು ಪ್ರಬಲ ಒಬ್ಬ ಮಹಿಳೆ ಆಗಿದ್ರು ಕೂಡ ಅವರು ಒಂದು ಉನ್ನತ ಲೆಕ್ಕದಲ್ಲಿ ಅವತ್ತು ದೇಶನ ಆಳಿದ್ದಾರೆ. ನಾವು ಅದನ್ನು ಖಂಡನೆ ಮಾಡಂಗಿಲ್ಲ. ಬಟ್ ಇಲ್ಲಿ ಆ ಒಂದು ಇದಕ್ಕೆ ಬಂದರೆ ಕೊನೆಗೆ ಬಂದು ಅವರು ಎಲ್ಲಿ ತಗಲಾಕೊಂಡ್ರು ಅಂದರೆ ಈ ಎಮರ್ಜೆನ್ಸಿ ಏರಿ ಜನರುಗಳ ಮೇಲೆ 1975 to 77 ಸಂಪೂರ್ಣ ದೇಶದ ಆಡಳಿತನ ಅವರ ಮಗನ ಕೈಲಿ ಕೊಟ್ಬಿಟ್ರು. ಇವರೇ ಅಂಡರ್ ಕಂಟ್ರೋಲ್ ಆಫ್ ಹಿಸ್ ಸನ್. ಮಗ
ಒಬ್ಬ ಪ್ರಧಾನಿನ ಮೇಂಟೈನ್ ಮಾಡ್ತಾರೆ. ಈ ದೇಶದ ಕ್ಯಾಬಿನೆಟ್ ಮಿನಿಸ್ಟ್ರಿಗಳನ್ನೆಲ್ಲ ನೆಗ್ಲೆಕ್ಟ್ ಮಾಡಿ ಪ್ರಜಾಪ್ರಭುತ್ವ ಕಗ್ಗೋಲೆ ಆಗ್ಬಿಟ್ಟಿತ್ತು. ಕಗ್ಗೋಲೆ ಆಗೋಯ್ತು. ಮತ್ತು ಎಮರ್ಜೆನ್ಸಿ ಬಂದು ಯಾರು ಬೇಕು ರಾತ್ರಿ ಜೈಲಿಗೆ ಹಾಕೋದು, ಯಾರು ಬೇಕಾದ್ರೂ ಜೈಲಿಗೆ ತುಂಬೋದು. ಅಂದರೆ ಸಂಪೂರ್ಣ ದೇಶನ ಒಂದು ಅತಂತ್ರ ಸ್ಥಿತಿಗೂ ತಗೊಂಡೋಗಿದ್ದನ್ನು ನೋಡ್ಬೋದು. ಒಂದು ಉತ್ತಮ ಸ್ಥಿತಿಯಿಂದ ಅತಂತ್ರ ಸ್ಥಿತಿಗೂ ತಗೊಂಡೋಗಿದ್ದನ್ನು ನಾವು ನೋಡ್ಬೋದು. ಅದಂತ ನಂತರ ಏನೋ ಅವರು ಮಾನಸಿಕ ಖಿನ್ನತೆಗೂ ಹೋದರು, ಅದರಿಂದ ಆಚೆ ಬಂದರು, ಮತ್ತೆ ಜನರು ಅವ್ರನ್ನೇ ಚುನಾಯಿಸಿದ್ರು. ಬಟ್ ಅವರು ಜಾಸ್ತಿ ದಿವಸ ಉಳಿಲಿಲ್ಲ. ಅದು ನಮ್ಮ ಒಂದು ದುರದೃಷ್ಟ ಕತೆ. ಅದು ನೆಕ್ಸ್ಟ್ ಮುಂದಕ್ಕೆ ಹೋಗೋದಾದರೆ, ಇವತ್ತು ನಮ್ಮ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ಸ್ಟಾರ್ಟಿಂಗ್ ಬಂದಿದ್ದೇನೆಂದರೆ, ಈ ಕಾಂಗ್ರೆಸ್ ಸರ್ಕಾರ ಅಥವಾ ಏನು NDA UPA ಸರ್ಕಾರ ನಿಮಗೆ ತುಂಬ ಮೋಸ ಮಾಡಿಬಿಟ್ಟಿದೆ. ಪೆಟ್ರೋಲ್ ಬೆಲೆ ಜಾಸ್ತಿ ಇದೆ, ಗ್ಯಾಸ್ ಬೆಲೆ ಜಾಸ್ತಿ ಇದೆ, ನಾವು ಅಚ್ಚೇ ದಿನ ಕೊಡ್ತೀವಿ. ನೀವು ಎಲ್ಲ ಪೋಸ್ಟರ್ಗಳಲ್ಲೂ ನಾವು ನೋಡ್ತಿದ್ದೋ, ಅಚ್ಚೇ ದಿನ ಬೇಕು ಅಂದರೆ BJPಗೆ ವೋಟ್ ಹಾಕಿ, ಅಚ್ಚೇ ದಿನ ಅಂತ ವೋಟ್ ಹಾಕ್ಸಿದ್ರು. ನಾವು ಜನಗಳು ಅವಾಗ ಏನೋ ಒಂದು ಇದರಲ್ಲಿದ್ದೋ, UPA ಸರಿ ಇಲ್ಲ, ಮನಮೋಹನ್ ಸಿಂಗ್ ಅವ್ರು ಸರಿ ಇಲ್ಲ, ಅವ್ರ ನೀತಿಗಳು ಸರಿ ಇಲ್ಲ, ಅವರೆಲ್ಲೋ ಯಾರ್ದೋ ಕೈಗೊಂಬೆ, ಸೋನಿಯಾ ಗಾಂಧಿ ಅವ್ರ ಕೈಗೊಂಬೆ, ಗಾಂಧಿ ಕುಟುಂಬದ ಕೈಗೊಂಬೆ ಅಂತ ಎಲ್ಲ ಸೇರಿ ನಾವು ಪ್ರಧಾನಮಂತ್ರಿ ಮೋದಿ ಅವ್ರನ್ನ ಮುಂದಕ್ಕೆ ತಂದು. ಬಟ್ ತಂದ ಮೇಲೆ ಏನಂತ ಗೊತ್ತಾಯಿತು, ಇವರು ಒಂದೇ ಸಲ GDP ಚೆನ್ನಾಗಿತ್ತು. ಇವತ್ತು ಮೋದಿ ಅವರ ಸಾಧನೆ ಏನು ಅಂತ ನೀವು ಗೂಗಲ್ಗೆ ಹಾಕಿ, 8 ಇದ್ದಿದ್ದು GDPನ 5.5ಕ್ಕೆ ತಂದಿದ್ದೆ ಅವ್ರ ಸಾಧನೆ ಅಂತ ಬರುತ್ತೆ. ಅಂದರೆ ಇವತ್ತು ಒಬ್ಬ ಪ್ರಧಾನಮಂತ್ರಿ ಅವ್ರಿಗೆ ಸರಿಯಾದ ಶಿಕ್ಷಣ ಬೇಕು. ನೀವು ಯಾರು ನೀವು ನೋಡಿ, ಈಗ ಅವ್ರದೇ ಪಕ್ಷದ ಯಾರು ಸುಬ್ರಹ್ಮಣ್ಯ ಸ್ವಾಮಿ ಅವರು ಹೇಳ್ತಾರೆ ಪ್ರತಿ ಸಲ ಇವ್ರಿಗೆ ಶಿಕ್ಷಣ ಇಲ್ಲ, ಶಿಕ್ಷಣದ ಕೊರತೆ ಇದೆ ಅಂತ. ಅಂದರೆ ಇವ್ರು ಏನು ಮಾಡಿದ್ದು ಅಂದರೆ GDP 8 ಇದ್ದಿದ್ದನ್ನು 5.5ಕ್ಕೆ ತಂದರು, ಡಿಮಾನಿಟೈಸೇಷನ್ ಮಾಡಿ ಸಾವಿರಾರು ಇಂಡಸ್ಟ್ರಿಗಳನ್ನ ಮನೆಗೆ ಕಟ್ಸಿದ್ರು, ಜನಗಳನ್ನ ಬೀದಿಲ್ ಸಾಯಿಸಿದ್ರು. ಅಂದರೆ ಟೋಟಲ್ ಎಕನಾಮಿನ ಟಾಪಲ್ಲಿ ಇದ್ದಿದ್ದನ್ನು ಕೆಳಗೆ ತಂದು ಇವತ್ತು ಒಂದು ಸಿಲಿಂಡರ್ ಬೆಲೆ 1000 ರೂಪಾಯಿ ಆಯಿತು, ಪೆಟ್ರೋಲ್ 50-60 ರೂಪಾಯಿ ಇದ್ದಿದ್ದು 100 ರೂಪಾಯಿ ಆಯಿತು, ಡಾಲರ್ 54 ರೂಪಾಯಿ ಇದ್ದಿದ್ದು 90 ರೂಪಾಯಿಗೆ ಬಂತು. ಪ್ರತಿಯೊಂದನ್ನು ಸಾಯಿಸ್ಬಿಟ್ಟು ಇವತ್ತು ದೇಶನ ಆಳ್ತಾ ಇದ್ದಾರೆ, ಓನ್ಲಿ ಬಿಕಾಸ್ ಆಫ್ ಅಡ್ವರ್ಟೈಸ್ಮೆಂಟ್ ಅಂತ. ಖಂಡಿತ ಬರ್ತೀನಿ ಸರ್. ತಾವಿನ್ನೊಂದು ವಿಚಾರ ಸರ್ ಬರ್ತೀನಿ.